ಹಂಗೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಕಾರ್ಡ್ಗಳನ್ನ ಪ್ಲೇ ಮಾಡ್ತಿದ್ದಾರೆ. ಅದರ ಅನುಸಾರವಾಗಿನೇ ಬಿಗ್ ಬಾಸ್ ಅವರು ಒಂದು ಅದೇ ಕಾರ್ಡ್ ಟಾಸ್ಕ್ ಕೊಡ್ತಾರೆ, ಯಾರ್ಯಾರಿಗೆ ಯಾವ್ಯಾವ ಟಾಸ್ಕ್ ಕೊಡ್ತೀರಾ ಅಂತ ಅಂದಾಗ. ಸೊ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅಂದಾಗ ಮೈಕಲ್ ಅವರು ಯಾರಿಗೆ ಕೊಡ್ತಾರೆ ಬಿಗ್ ಬಾಸ್? ಡಬಲ್ ಸ್ಟ್ಯಾಂಡರ್ಡ್ ಅಂತ ಬಂದಾಗ ಆ್ಯಕ್ಚುಲಿ ಇವಾಗಲೇ ಒಂದು ಇದು ಕೊಟ್ಟೆ, ಬಟ್ ಯಾರ್ಯಾರಿಗೆ ಕೊಟ್ಟಿದ್ದೀನಿ ಅಂತ ನನಗೆ ಮರೆತೇ ಹೋಯ್ತು. ಡಬಲ್ ಸ್ಟ್ಯಾಂಡರ್ಡ್ ಅಂತ ಬಂದರೆ ನಾ ಮೇ ಬಿ ತುಕಾಲಿಗೆ ಕೊಡ್ತಿದ್ದೆ ಪಾಸಿಬ್ಲಿ. ಯಾಕಂದರೆ ತುಕಾಲಿ ಒಬ್ಬೊಬ್ಬರ ಜೊತೆ ಒಂದೊಂದು ಟೈಪಲ್ಲಿ ಇರ್ತಾನೆ. ಆ್ಯಂಡ್ ವರ್ತೂರ್ ಜೊತೆ ವರ್ತೂರ್ ಮಾಡದೇ ಇದ್ರೇನೋ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೇದು ಹೇಳ್ತಾರೆ. ಆ್ಯಂಡ್ ಬೇರೆಯವರು ಏನೋ ಒಂದು ಸ್ಮಾಲ್ ನೆಗೆಟಿವ್ ಮಾಡಿದ್ರೇ ಕಲ್ಪೆ ಕೊಡ್ತಾರೆ ನನಗೆ ಕೊಟ್ಟಿದ್ದ ಟೈಪಲ್ಲಿ. ಯಾಕೆಂದರೆ ನಾ ಆ ವಾರ ಟಾಸ್ಕ್ ಎಲ್ಲ ಚೆನ್ನಾಗೇ ಮಾಡಿದೆ. ವರ್ತೂರ್ ಅವರು ನಾ ಟಾಸ್ಕೇ ಮಾಡಲ್ಲ ಅಂತ ಹೇಳಿದರು, ಬಟ್ ಕಲ್ಪೆ ನನಗೆ ಕೊಟ್ಟರು. ಸೊ ಅದು ಒಂದು ಡಬಲ್ ಸ್ಟ್ಯಾಂಡರ್ಡ್ ಅಂತ ನನಗೆ ಅನಿಸುತ್ತೆ. ಸಿಂಪತಿ ಕಾರ್ಡ್ ನಾ ಪ್ರತಾಪ್ಗೆ ಕೊಡ್ತೀನಿ. ಯಾಕಂದರೆ ಸ್ಟಾರ್ಟಿಂಗ್ಲಿದ್ದು ಅದನ್ನ ನಾನು ಶೋ ಅಲ್ಲಿನೂ ತುಂಬ ಟೈಮ್ ನಾ ಓಪನಿಂಗ್ ಹೇಳಿದ್ದೀನಿ ಕೂಡ, ನನ್ನ ಅನಿಸಿಕೆ ಬಂದು ನೀ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದೀಯಾ ಅಂತ. ಸೊ ಪ್ರತಾಪ್ಗೆ ಕೊಡ್ತಿದ್ದೆ. ಎಮೋಷನಲ್ ಕಾರ್ಡ್ ನಾ ಸಂಗೀತಾಗೆ ಕೊಡ್ತಿದ್ದೆ. ಯಾಕಂದರೆ ಸಂಗೀತ ಒಂದು ಮೂಡಿ ಹೆಂಗಿರ್ತಾಳೆ ಆ್ಯಂಡ್ ಸಮ್ಟೈಮ್ಸ್ ಖುಷಿ ಹೆಂಗಿರ್ತಾಳೆ, ಬಟ್ ತುಂಬ ಜಾಸ್ತಿ ಇಮೋಷನ್ಸ್ನ ತೋರಿಸ್ತಾಳೆ. ಸೊ ಅದರಲ್ಲಿ ಅವಳಿಗೆ ಕೊಡ್ತಿದ್ದೆ. ವಿಮೆನ್ ಕಾರ್ಡ್ ಸಂಗೀತಾನೇ ಪ್ಲೇ ಮಾಡೋದು ತುಂಬ ಜಾಸ್ತಿ, ಅವಳೇ ಹೇಳೋದು. ಒಂದು ಜಾಗದಲ್ಲಿ ನನಗೆ ನೆನಪಿದ್ದು, ಅವಳು ಒಂದು ಡೈಲಾಗ್ ಹೇಳಿದ್ರು, ದಿಸ್ ಈಸ್ ವೈ ವಿಮೆನ್ ಡೋಂಟ್ ವಿನ್ ಅಂತ ಹೇಳಿದ್ರು. ಅದರಲ್ಲಿ ವಿಮೆನ್ಗೇನೋ ಇದು ಡೈಲಾಗ್ಗೆ ಸಂಬಂಧನೇ ಇಲ್ಲ. ಯಾಕಂದರೆ ಎಲ್ಲರಿಗೆ ಈಕ್ವಲ್ ಟ್ರೀಟ್ಮೆಂಟೇ ಸಿಗ್ತಾ ಇದೆ. ಬಾಯ್ಸ್ಗೆ ಯಾರು ಬಂದು ಏನು ಸ್ಪೆಷಲ್ ಅಡ್ವಾಂಟೇಜ್ ಏನು ಕೊಟ್ಟಿರಲಿಲ್ಲ. ಸೊ ಅದು ಹೇಳಿದ ತಪ್ಪಂತ ನನಗನ್ಸುತ್ತೆ. ಅದೇ ಅವರು ವಿಮೆನ್ ಅದಕ್ಕೆ ವಿನ್ ಆಗ್ತಿಲ್ಲ ಅಂತ ತನಿಷಾ ಅವರು ಅವ್ರನ್ನ ಆಯ್ಕೆ ಮಾಡ್ದಿದ್ದಾಗ ಹೇಳ್ತಾರೆ. ಅದೇ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ತನಿಷಾ ಅವ್ರನ್ನ ಆಯ್ಕೆ ಮಾಡಲ್ಲ ಅವರು. ಸೊ ಅವ್ರು ಮಾಡಿದಾಗ ಸರಿ, ಬೇರೆಯವ್ರು ಮಾಡಿದಾಗ ತಪ್ಪು ಅನ್ನೋ ಒಂದು ಇದನ್ನ ಸಂಗೀತ ಅವರು ತೋರಿಸ್ತಾರೆ ಅಲ್ಲಿ. ಜೊತೆಗೆ ಅದು ಒಪಿನಿಯನ್ಸ್ ನ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ ತುಂಬಾ. ಹೌದು, ಇರಬಹುದು. ಬಟ್ ಸಂಗೀತ ಬಂದು ಅವಳಿಗೆ ಏನು ಬೇಕೋ ಅದು ಮಾತ್ರ ಮಾಡ್ತಾಳೆ. ಅಂಡ್ ಶೋ ಅಲ್ಲಿ ಮುಂದೆ ಹೋಗ್ಬೇಕಂದ್ರೆ ಮಾಡ್ಲೇಬೇಕಲ್ಲ ಆ ಥರ. ಸೊ ಓಕೆ. ಅಮಾಯಕ ಅಂತ ಅಂದ್ರೆ ಯಾರು ಬಿಗ್ ಬಾಸ್ ಮನೆ? ಅಮಾಯಕ ಅಂದ್ರೆ ಯಾರು ಅಮಾಯಕ ಇಲ್ಲ ಅಲ್ಲಿ, ಬಟ್ ಜಾಸ್ತಿ ಅಂತ ನೋಡ್ರೆ ನನಗೆ ವರ್ತೂರಲ್ಲಿ ಸ್ವಲ್ಪ ಇನ್ನಸೆನ್ಸ್ ಕಾಣಿಸ್ತಾ ಇದೆ. ಸೊ ನಾ ವರ್ತೂರ್ ಅಂತ ಹೇಳ್ತೀನಿ. ಬಿಕಾಸ್ ಎಲ್ಲರೂ ಅಮಾಯಕ ಅಂತ ಅಂದಾಗ ಅಂದ್ರೆ ಆ ಒಂದು ಕಾರ್ಡ್ನ ಪ್ಲೇ ಮಾಡೋದು ಪ್ರತಾಪ್ ಅವರು ಅಂತ ಎಲ್ಲರೂ ಅವ್ರಿಗೆ ಹೋಗಿದೆ ಆ ಕಾರ್ಡು. ಸೊ ಲೈಕ್ ನೀವು ಅದಕ್ಕೆ ಅಪೋಸಿಟ್ ಹೇಳ್ತಿದ್ದೀರಾ ಅಂತ? ಇಲ್ಲ, ಅಮಾಯಕ ಅಂತ ತೋರ್ಸಕ್ಕೆ ಟ್ರೈ ಮಾಡೋದು ಪ್ರತಾಪು, ಬಟ್ ಅದು ಅವನ ಅಮಾಯಕ ಇಲ್ಲ ಅಂತ ಎಲ್ಲರಿಗೂ ಗೊತ್ತು ಕೂಡ. ಅವ್ನು ತುಂಬ ಸ್ಮಾರ್ಟಾಗಿ ಆಡ್ತಾ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತು ಕೂಡ. ಅಮಾಯಕ ಅಂದರೆ ಮನಸ್ಸಲ್ಲಿದ್ದು ಸ್ವಲ್ಪ ಅಮಾಯಕ ಅಂತ ಇದ್ರೆ ನಾ ವರ್ತೂರ್ ಅಂತ ಹೇಳ್ತೀನಿ. ಯಾಕಂದರೆ ಅವರಲ್ಲಿ ಒಂದು ಇನ್ನೋಸೆನ್ಸ್ ನನಗೆ ಕಾಣಿಸ್ತಾ ಇದೆ.